ವೀಕ್ಷಕರೇ, ಇಂದು ಬೆಂಗಳೂರು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ನಾರಾಯಣಗೌಡರ ಸಾರಥ್ಯದಲ್ಲಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ಪ್ರತಿಭಟನೆಗೆ ಮೇನ್ ಉದ್ದೇಶ ಏನು, ಬೇಡಿಕೆಗಳು ಏನು ಅಂತ ಅವರ ಹತ್ರನೇ ಬನ್ನಿ ಕೇಳ್ಕೊಂಬರೋಣ. ಬೆಂಗಳೂರಿಗೆ ಬದುಕಿಕ್ಕೆ ಬಂದಂಥವ್ರು, ಬೆಂಗಳೂರಿಗೆ ವ್ಯಾಪಾರಕ್ಕೆ ಬಂದಂಥವ್ರು, ವ್ಯವಹಾರ ಮಾಡ್ಲಿಕ್ಕೆ ಬಂದಂಥವ್ರು ಮೊನ್ನೆ ಕೂತ್ಕೊಂಡು ಅಶೋಕ ಹೋಟ್ಲಲ್ಲಿ ಒಂದು ಮೀಟಿಂಗ್ ಮಾಡ್ತಾರೆ. ಅಶೋಕ ಹೋಟ್ಲಲ್ಲಿ ಒಂದು ಮೀಟಿಂಗ್ ಮಾಡ್ತಾರೆ. ಕನ್ನಡಿಗರು ಅಪ್ರಾಲ್ 30% ಬೆಂಗಳೂರಿನಲ್ಲಿ, 70% ಹೊರಗಡೆಯಿಂದ ಬಂದವ್ರು ನಾವು ಇದ್ದೀವಿ. ಹಾಗಾಗಿ ಬೆಂಗಳೂರನ್ನ ಕೇಂದ್ರ ಪ್ರದೇಶ ಮಾಡಬೇಕು, ಕೇಂದ್ರ ಆಡಳಿತ ಪ್ರದೇಶ ಮಾಡಿಸ್ತೀವಿ, ರಾಷ್ಟ್ರಪತಿಗಳಿಗೂ ಮನವಿ ಕೊಡ್ತೀವಿ ಅಂತ ಹೇಳಿ ಹೊರಟಂತ ಜನಕ್ಕೆ ನಾನು ಒಂದು ಮಾತು ಹೇಳಿದ್ದೆ ಅವತ್ತು ಅಶೋಕ ಹೋಟ್ಲಲ್ಲಿ. ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿ ಕೇಂದ್ರ ಆಡಳಿತ ಪ್ರದೇಶ ಬೆಂಗಳೂರು ಮಾಡೋ ತೀರ್ಮಾನಕ್ಕೆ ನೀವು ಬರೋದಾದ್ರೆ ಇಡೀ ಬೆಂಗಳೂರು ರಕ್ತದ ಓಕುಳಿ ಆಗುತ್ತೆ. ಆ ಓಕುಳಿ ಆಗೋದು ಬೇಡ ಅಂದ್ರೆ ನಿಮ್ಮನ್ನು ಬದುಕಬೇಡಿ ಅಂತ ಹೇಳ್ತಾ ಇಲ್ಲ, ವ್ಯವಹಾರ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ನಮ್ಮ ನಾಡಿನ ಋಣ ತೀರಿಸುವಂತವ್ರಾಗ್ಬೇಕು ಇಲ್ಲಿ ಬದುಕೋರು. ಈ ನಮ್ಮ ನೆಲದ ಋಣ ತೀರಿಸ್ಬೇಕು, ಇಲ್ಲಿ ಹಣ್ಣದ ಋಣ ತೀರಿಸ್ಬೇಕು, ಇಲ್ಲಿ ದುಡ್ಕೊಂಡು, ಇಲ್ಲಿ ತಿನ್ಕೊಂಡು, ಇಲ್ಲಿ ಮೋಜು ಮಾಡಿಕೊಂಡು. ಅವತ್ತು ಸಣ್ಣ ಪುಟ್ಟ ಗಾಂಧಿನಗರದಲ್ಲಿ ಒಂದು ಸಣ್ಣ ಅಂಗಡಿ ಇಟ್ಕೊಂಡಿದ್ದಂಥ ಒಬ್ಬ ಮಾರ್ವಾಡಿ ಇವತ್ತು 20,000 ಕೋಟಿ ಆಸ್ತಿ ಮಾಡ್ತಾನೆ ಅನ್ನೋದಾದ್ರೆ, ಅವನು ಕುತ್ಕೊಂಡು ಇಂಥ ಪೊಗರು ತೋರಿಸ್ತಾನೆ ಅನ್ನೋದಾದ್ರೆ, ನಾವು 20 ಕೋಟಿಗೆ ಇಲ್ಲದೆ ಇರಬಹುದು, 20 ಕೋಟಿಗೆ ಇಲ್ಲದೆ ಇರಬಹುದು. 20 ಕೋಟಿ ಮೀರಿದಂತ ಅಭಿಮಾನ, ಸ್ವಾಭಿಮಾನ ನಮ್ಮಲ್ಲಿದೆ. ಅದಕ್ಕಾಗಿ ಇವತ್ತು ಏನು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ದೊಡ್ಡ ಮಟ್ಟದ ಚಳವಳಿಯನ್ನು ನಡೆಯುತ್ತೆ, ಆ ಚಳವಳಿಯಲ್ಲಿ ನೀವು ಭಾಗಿಯಾಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಬಂಧುಗಳೇ, ನಾವು ಇವತ್ತು ಒಂದು ಸಣ್ಣ ತ್ವರೆಯಾಗಿ ಪ್ರಾರಂಭ ಆದಂಥ ಈ ಹೋರಾಟ ಅದು ಮುಂದಿನ ದಿನಗಳಲ್ಲಿ ಸಾಗರ ರೂಪದಲ್ಲಿ ಯಾರಿಗೆ ಅಪ್ಪಳಿಸ್ಬೇಕು, ಯಾರಿಗೆ ತಲುಪಬೇಕು, ಈ ಹೋರಾಟ ತಲುಪುತ್ತೆ ಅನ್ನೋ ನಂಬಿಕೆ ನಮಗಿದೆ. ಅದಕ್ಕಾಗಿ ಈ ಹೋರಾಟ ಪ್ರಾರಂಭ ಆಗಿದೆ ಅನ್ನೋ ಮಾತನ್ನ ಹೇಳ್ತಾರೆ. ನಮಸ್ತೆ. ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ವಲಸೆ ಬಂದಿರ್ತಕ್ಕಂಥ ಮಕ್ಕಳಿಗೆ ಕೆಲಸ ಕೊಡಬಾರ್ದು. ಎಲ್ಲ ಕನ್ನಡದ ಮಕ್ಕಳಿಗೆ 90% ನಮ್ಮ ಕನ್ನಡದ ಮಕ್ಕಳಿಗೆ ಕೆಲಸವನ್ನು ಕೊಡಬೇಕು. ಆ ಕೆಲಸ ಕಡ್ಡಾಯವಾಗಿ ಆಗಬೇಕು. ಇವತ್ತು ಏನು ನಮ್ಮ ಸಂರಕ್ಷಣಾ TN ನಾರಾಯಣಗೌಡರು ಒಂದು ನೇತೃತ್ವದಲ್ಲಿ PDM ಪಾರ್ಕಲ್ಲಿ ಒಂದು ಉಪವಾಸ ಸತ್ಯಾಗ್ರಹ ನಡೀತಾ ಇದೆ. ಇವತ್ತು ನಮ್ಮ ಕನ್ನಡದ ಮಕ್ಕಳಿಗೆ, ಇಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಇವತ್ತು ಕೆಲಸವನ್ನು 100% ಕೆಲಸ, 90% ಕೆಲಸವನ್ನು ಕೊಡಬೇಕು. ಈಗ ಮೊನ್ನೆ ಹೋರಾಟದಲ್ಲಿ, ಕನ್ನಡದ ನಾಮಫಲಕಗಳ ಹೋರಾಟದಲ್ಲಿ ಇವತ್ತು ಎಲ್ಲಿ ರಾಜಾಗಿಸ್ತಾ ಇದ್ದಾವೆ ಕನ್ನಡದ ನಾಮಫಲಕಗಳು, ಆ ಥರ ಕನ್ನಡದ ಮಕ್ಕಳಿಗೆ ಕೆಲಸ ಕೊಡಬೇಕು. ವಲಸೆ ಬಂದಿರ್ತಕ್ಕಂಥವ್ರನ್ನ ಸ್ಟಾಪ್ ಮಾಡಬೇಕು. ಕನ್ನಡದ ಹೆಣ್ಣು ಮಕ್ಕಳಿಗೆ ಒಂದು ಕೆಲಸವನ್ನು ಕೊಡಬೇಕಂತ ಕಡ್ಡಾಯವಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಆಗ್ರಹವಾಗಿ ಹೋರಾಟ ಮಾಡುತ್ತೆ. ಸರ್, ಈ ಪ್ರತಿಭಟನೆಗೆ ಸರ್ಕಾರ ಸ್ಪಂದಿಸಿಲ್ಲ ಅಂದರೆ ಏನು ಅಭಿಪ್ರಾಯ ಸರ್? ಏನು ಸಂಘಟನೆ ಇದಕ್ಕೆ ಸ್ಪಂದಿಸಿಲ್ಲ. ಅವರು ಕರ್ನಾಟಕದಲ್ಲಿ ಇರ್ತಕ್ಕಂಥವ್ರು, ಕಾವೇರಿ ನೀರೇ ಕುಡ್ತಕ್ಕಂಥವ್ರು, ಕಾವೇರಿ ಇಲ್ಲಿ ಈ ಭಾಗದಲ್ಲಿ ಬೆಳೆದಿರ್ತಕ್ಕಂಥವ್ರು, ಗಂಡು ಮೆಟ್ಟಿದ ನಾಡಲ್ಲಿ ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂಥವ್ರು. ಅವ್ರನ್ನ ಆಯ್ಕೆ ಮಾಡಿದ್ದು ನಾವು, ನಮ್ಮನ್ನು ಆಯ್ಕೆ ಮಾಡಿದ್ದು ಅವರಲ್ಲ. ಇವತ್ತು ನಾವು ಹೇಳ್ದಂಗೆ ಅವ್ರು ಕೇಳಬೇಕು ಹೊರತವಾಗಿ ಅವ್ರು ಹೇಳ್ದಂಗೆ ನಾವು ಕೇಳೋಂಥದ್ದಲ್ಲ. ನಾವು ಓಟ್ ಹಾಕಿ ಅವ್ರನ್ನ ನಮ್ಮ ಒಂದು ದಣಿಗಳಾಗಿ ನಾವು ಅವ್ರನ್ನ ಒಂದು ದಳ್ಳಾಳಿಗಳಾಗಿ ಬಿಟ್ಟಿದ್ದೀವಿ. ನಾವು ದಳ್ಳಾಳಿಗಳಲ್ಲ, ನಾವು ನಿಜವಾದ ಹೋರಾಟ ಕನ್ನಡಿಗರು ನಾವಿದ್ದೀವಿ. ನಾವು ತೀರ್ಮಾನ ತಗೊಬೇಕಾಗ್ತದೆ. ನಿಮ್ಮ ತೀರ್ಮಾನಕ್ಕೆ ನಾವು ಬರಲ್ಲ, ನಮ್ಮ ತೀರ್ಮಾನನೇ ನಿಮ್ಮ ತೀರ್ಮಾನ.
ಇವತ್ತು ನೂರಾರು ಕೋಟಿ ಹಗರಣಗಳು ಮಾಡ್ತಿರಲ್ಲ, ಇವತ್ತು ಒಂದು BBMPಯಲ್ಲಿ 100 ಕೋಟಿ ಹಗರಣ ಆಯ್ತಲ್ಲ, ಅದನ್ನು ಯಾಕೆ ಮುಚ್ಚಿಟ್ಕೊಂಡಿದ್ದೀರಾ? ಬಡವರು ಮಕ್ಕಳು ಒಂದು ತೆರಿಗೆ ಹಣವನ್ನು ಇಟ್ಕೊಂಡಿದ್ದೀರಲ್ಲ, ತೆರಿಗೆ ಹಣವನ್ನು ತಗೊಳ್ತೀರಾ, ನಮ್ಮ ಮೇಲೆ ಹೊರೆ ಹಾಕ್ತೀರಾ, ನೂರಾರು ಕೋಟಿ ತಿಂತೀರಾ. ನಮಗೆ ನಾವು ಕೂಲಿನಲ್ಲಿ ಮಾಡಿ ಅಲ್ಲಿ ಇಲ್ಲಿ ನಾವು ನಿಮಗೆ ತೀರಿಸ್ತೀವಲ್ಲ, ನಮ್ಮ ತೆರಿಗೆ ದುಡ್ಡನ್ನೇ ಕೊಟ್ಟು ನಮಗೆ ನೀವು ವಾಪಸ್ ಮಾಡಿ ನಮ್ಮ ಮೇಲೆ ಒಂದು ಕಲ್ಲನ್ನು ಇಕ್ತಿರಲ್ಲ, ಇದು ನ್ಯಾಯವಾದಂಥ ಒಂದು ಸರ್ಕಾರಕ್ಕೆ ಒಂದು ಇದಿದೆಯಾ? ಘನತೆ ಗೌರವ ಇದೆಯಾ? ಘನತೆ ಗೌರವ ಇದೆಯಾ? ಒಂದು ಟೋಲಲ್ಲಿ ಪವರ್ ಸ್ಟೆಕ್ ಬರಬೇಕಂದ್ರೆ ಒಂದು ಮನುಷ್ಯನ ಮೇಲೆ 400 ರೂಪಾಯಿ ಒಂದು ತೆರಿಗೆ ಹಣ ಇಡಬೇಕು. ಆ ತೆರಿಗೆ ಹಣ 1 ಕೋಟಿಗೆ ಲಕ್ಷ 1 ಕೋಟಿಗೆ ಮೇಲೆ ಇಟ್ಟಿರ್ತಾರೆ. ಆ ಒಂದು 400 ರೂಪಾಯಿ ತೆರಿಗೆ ಹಣ ಎಲ್ಲೋಯ್ತು? ಏನಾಗ್ತಾ ಇದೆ ಅದು? ಯಾವ ಸಾಮಾನ್ಯ ಜನರಿಗೆ ಎಲ್ಲಿ ಹೋಗ್ತಾ ಇದೆ? ನಮ್ಮ ಕೈಗಟ್ತಾ ಇಲ್ಲ. ನಮ್ಮನ್ನು ಬಲಿಪಶು ಮಾಡಿಕೊಂಡು ರಾಜಕಾರಣಿಗಳು ಇವತ್ತು ನೂರಾರು ಕೋಟಿ ಒಡೀರು ಹಾಕ್ಕೊಂಡು ಅವರು ಮೊಮ್ಮಕ್ಕಳು ತಲತಲಾಂತರ ಬೆಳೆಯುವಂಥ ಒಂದು ಆಸ್ತಿ ಪಾಸ್ತಿಗಳನ್ನು ಇಟ್ಕೊಂಡು ಐಷಾರಾಮಿ ಜೀವನ ಮಾಡ್ತಾರೆ. ನಾವು ನಿಮ್ಮನ್ನು ಐಷಾರಾಮಿ ಜೀವನ ಮಾಡೋಕ್ಕಲ್ಲ ಸ್ವಾಮಿ ಕಳಿಸಿರೋದು. ಬಡವರ ನ್ಯಾಯವನ್ನು ನೋಡಿ. ಇವತ್ತು ನೀರಿಲ್ಲದ್ರೆ ಎಷ್ಟೋ ಜನ ಬಡವರು ಇದು ಮಾಡ್ತಾರೆ, ಸಾಲ ಕಟ್ಟದೆ ರೈತನು ಸಾಯ್ತಾ ಇದ್ದಾನೆ. ಅದಕ್ಕೆಲ್ಲ ಹೊಣೆ ನೀವೇ ಆಗ್ತಾ ಇದ್ದೀರಾ, ನಾವಲ್ಲ. ನೀವೇನಾದರೂ ಈ ಒಂದು ಹೋರಾಟಕ್ಕೆ ನೀವೇನಾದರೂ ನಮಗೆ ಇದಕ್ಕೂ ಬೆಂಬಲ ಕೊಡಿಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ದಿನಗಳಲ್ಲಿ ಫುಲ್ಲು ಉಗ್ರ ಹೋರಾಟವನ್ನು ಪ್ರತಿಯೊಂದು 42 ಜಿಲ್ಲೆಯಲ್ಲಿನೂ ಉಗ್ರ ಹೋರಾಟವನ್ನು ಮಾಡೋದಕ್ಕೆ ನಾವು ಇವತ್ತು ಸಜ್ಜಾಗಿದ್ದೀವಿ. ಎಲ್ಲ ಕನ್ನಡದ ಹೆಣ್ಣು ಮಕ್ಕಳು ಎಲ್ಲ ಒನಕೆ ಓಬವ್ವರು ಬಂದಿದ್ದಾರೆ. ನಾಳೆ ಬರಬೇಕಾದ್ರೆ ಇನ್ನೊಂದು ಸರಿ ಇದನ್ನ ಏನಾದರೂ ಸರ್ಕಾರ ಹೆಚ್ಕೊಂಡಿಲ್ಲ ಅಂದರೆ ಎಲ್ಲ ಒನಕೆ ಓಬವ್ವರು ಒನಕೆ ಸಮೇತ ವಿಧಾನಸೌಧ ಮುತ್ತಿಗೆ ಹಾಕೋದಕ್ಕೆ ನಾವು ಸಜ್ಜಾಗಿರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ವೀಕ್ಷಕರೇ, ಇವತ್ತು ಬೆಂಗಳೂರು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರವರ ನೇತೃತ್ವದಲ್ಲಿ ಇವತ್ತು ಶಿವಮೊಗ್ಗ ಜಿಲ್ಲೆಯ ಮಹಿಳಾ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಜ್ಯೋತಿ ಅವರು ನಮ್ಮ ಜೊತೆ ಇದ್ದಾರೆ. ಈ ಕುರಿತು ಅವ್ರ ಬಗ್ಗೆನೇ ತಿಳ್ಕೊಂಬರೋಣ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಈ ಪ್ರತಿಭಟನೆ ಉದ್ದೇಶ ಏನು ಮೇಡಮ್? ಈ ದಿನ ಪ್ರತಿಭಟನೆ ಉದ್ದೇಶ ಏನಂತಂದರೆ, ಇಡೀ ರಾಜ್ಯಾದ್ಯಂತ 31 ಜಿಲ್ಲಾ ಕೇಂದ್ರಗಳಲ್ಲಿ ಹಾಗೂ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಅಣ್ಣ TN ನಾರಾಯಣಗೌಡರ ನೇತೃತ್ವದಲ್ಲಿ ಈ ದಿನ ಒಂದು ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಡಿಸೆಂಬರ್ 27ನೇ ತಾರೀಕಲ್ಲಿ ಏನು ನಡೆದು ಕನ್ನಡಮಯ ಆಗಬೇಕು ಬೆಂಗಳೂರು. ಇಡೀ 31 ಜಿಲ್ಲೆಯಲ್ಲೂ ಕೂಡ ಇಂಗ್ಲೀಷು ಇತರ ಭಾಷೆಗಳು ಜಾಸ್ತಿಯಾಗಿತ್ತು ನಾಮಫಲಕಗಳಲ್ಲಿ. ಹಾಗಾಗಿ ಕನ್ನಡ ಭಾಷೆ ಜಾಸ್ತಿ ಬರಬೇಕು ಅಂತೇಳಿ ಮಾಡಿದರು. ಅದೇ ರೀತಿ ಅದಕ್ಕಿಂತ ಹೆಚ್ಚು ರೀತಿಯಲ್ಲಿ ಇದು ಒಂದು ಪ್ರತಿಭಟನೆ ನಡೀಬೇಕು ಅಂತೇಳಿ ಹಮ್ಮಿಕೊಂಡಿದ್ದಾರೆ. ಈ ಪ್ರತಿಭಟನೆಯ ಉದ್ದೇಶ ಅಂತಂದರೆ, ಕನ್ನಡಿಗರಿಗೆ ಎಲ್ಲ ಕಂಪನಿಗಳಿರ್ಬೋದು, ಯಾವುದೇ ಇರ್ಬೋದು, ಮೊದಲು ಕನ್ನಡಿಗರಿಗೆ ಒಂದು ನೌಕರಿ ಸಿಗೋವಂಥದ್ದಾಗಬೇಕು, ಕೆಲಸ ಸಿಗೋವಂಥದ್ದಾಗಬೇಕು. ಈಗ ರೈತರ ಮಕ್ಕಳಿರ್ಬೋದು, ಯಾರೇ ಇರ್ಬೋದು, ಸ್ಥಳೀಯರಿಗೆ ನಾವು ಈಗ ಬೇರೆ ಭಾಷೆ ಅನ್ಯ ಭಾಷೆಯರ ಬೀಡಾಗ್ತಾ ಇದೆ ಬೆಂಗಳೂರು. ಉತ್ತರ ಭಾರತೀಯರು ಎಲ್ಲೆಲ್ಲೂ ನೋಡಿದರು, ಯಾವುದು IT-BT ಕಂಪ್ನಿ ಇರ್ಬೋದು, ಬ್ಯಾಂಕ್ ಇರ್ಬೋದು, ರೈಲ್ವೆ ಇರ್ಬೋದು, ಎಲ್ಲ ರಂಗದಲ್ಲಿ ಕೂಡ ಬೇರೆ ಭಾಷಿಕರ ಹಾವಳಿ ಜಾಸ್ತಿ ಆಗ್ತಾ ಇದೆ. ಈ ಹಾವಳಿಯನ್ನು ಖಂಡಿಸಿ ನಮ್ಮ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿಯನ್ನು ಕೊಡಬೇಕು, 100% ಕನ್ನಡ ಮಕ್ಕಳಿಗೆ ಉದ್ಯೋಗವನ್ನು ಕೊಡಬೇಕು ಅನ್ನೋದೇ ಈ ಪ್ರತಿಭಟನೆಯ ಉದ್ದೇಶವಾಗಿದೆ. ಇದು ಕೂಡ ಈ 31 ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಯವರ ಕಚೇರಿಯ ಮುಂದೆ ಬೃಹತ್ ಮಟ್ಟದಲ್ಲಿ ಕರವೇ ಕಾರ್ಯಕರ್ತರು ಹೋರಾಡ್ತಾ ಇದ್ದಾರೆ, ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನಮಗೆ ಇವತ್ತು ಏನಂತಂದರೆ, ಈಗ ಹೊರಗಡೆಯಿಂದ ಬಂದಂಥವರು ಇಲ್ಲಿ ಬೇಕಾದಷ್ಟು IT-BT ಕಂಪ್ನಿ ಮಾಡ್ಕೊಂಡಿದ್ದಾರೆ. ತಿನ್ನೋ ಕನ್ನಡದ ಅನ್ನ ಬೇಕು, ಕುಡಿಯೋಕ್ಕೆ ಕನ್ನಡದ ನೀರು ಬೇಕು, ಸೇವಿಸೋಕ್ಕೆ ಗಾಳಿ ಬೇಕು, ನಿಂತ್ಕೊಳ್ಳೋಕ್ಕೆ ಕನ್ನಡ ಭುವನೇಶ್ವರಿ ತಾಯಿ ನೆಲ ಬೇಕು. ಅಂಥದ್ರಲ್ಲಿ ಅವರು ಕನ್ನಡಿಗರಿಗೆ ಕೆಲಸ ಕೊಡೋಕ್ಕೆ ಏನು ಕಷ್ಟ ಆಗಿದೆ, ಅದು ನಮ್ಮ ಹಕ್ಕು. ನಮ್ಮ ಹಕ್ಕನ್ನ ನಾವು ಕೇಳ್ತಾ ಇದ್ದೀವಿ. ನಮಗೆ ಕನ್ನಡಿಗರಿಗೆ ಉದ್ಯೋಗ ಅವಕಾಶದಲ್ಲಿ 180% ಆದ್ರೂ ಕನ್ನಡಿಗರಿಗೆ ಕೊಡಬೇಕು ಅನ್ನೋದೇ ನಮ್ಮ ಇವತ್ತಿನ ಪ್ರತಿಭಟನೆಯ ಉದ್ದೇಶವಾಗಿದೆ. ಮೇಡಮ್, ಸರ್ಕಾರ ಈ ಪ್ರತಿಭಟನೆಗೆ ಸ್ಪಂದಿಸಿಲ್ಲ ಅಂದರೆ ಮೇಡಮ್ ನಿಮ್ಮ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಮೇಡಮ್? ಸರ್ಕಾರ ನಾವೀಗ ಪ್ರತಿಭಟನೆ ಮಾಡ್ತಾ ಇರೋದು ಕೂಡ ಎಲ್ಲ ಈಗ ಬೆಂಗಳೂರು ಸೇರಿ 31 ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಜಿಲ್ಲಾಧಿಕಾರಿಯವರ ಮುಖೇನ ನಾವೊಂದು ಲೆಟ್ರೇಡಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಬೇಕೇ ಬೇಕು, ಕನ್ನಡಿಗರಿಗೆ ಕಡ್ಡಾಯ ಉದ್ಯೋಗ ಬೇಕು ಅಂತೇಳಿ ನಾವು ಜಿಲ್ಲಾಧಿಕಾರಿಯ ಮುಖೇನ ಮಾನ್ಯ ಮುಖ್ಯಮಂತ್ರಿಯವರಿಗೆ ಎಲ್ಲ ಕಡೆಯಿಂದನೂ ಸಲ್ಲಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಸಹ ಅಣ್ಣ ನಾರಾಯಣಗೌಡರ ನೇತೃತ್ವದಲ್ಲಿ ಅದು CM ಸಾಹೇಬರಿಗೆ ಹೋಗ್ತಾ ಇದೆ. ಅದಕ್ಕೇನಾದ್ರು ರಾಜ್ಯ ಸರ್ಕಾರ ಏನಾದ್ರು ಮಣಿದು ಏನಾದ್ರು ಕನ್ನಡಿಗರಿಗೆ ಉದ್ಯೋಗ ಅವಕಾಶವನ್ನು ಕೊಟ್ಟರೆ ಸರಿ,
ಕೊಟ್ಟಿಲ್ಲ ಅಂತಂದರೆ ಅದು ಯಾವ ರೀತಿಗಾದರೂ ಹೋಗಲಿ, ನಮ್ಮನ್ನು ಬಂಧಿಸ್ಲಿ, ಜೈಲಿಗೆ ಹಾಕಲಿ, ಅತಿ ಶೀಘ್ರದಲ್ಲೇ ಉದ್ವಿಗ್ನ ರೀತಿಯಲ್ಲಿ ಅದು ಏನಾದರೂ ಆಗಲಿ ನಾವು ಉಪವಾಸ ಸತ್ಯಾಗ್ರಹ ಮಾಡೋದಾಗಲಿ, ನಮ್ಮ ಕನ್ನಡಿಗರಿಗೆ ಮುಂದಿನ ಪೀಳಿಗೆಗೂ ಸಹ ಇವತ್ತು ಎಷ್ಟೋ ನಿರುದ್ಯೋಗಿಗಳು ಜೀವನ ಮಾಡ್ತಾ ಇದ್ದಾರೆ, ಎಷ್ಟೋ ಓದಿರೋ ಮಕ್ಕಳಿಗೆ ನಮ್ಮ ಕರ್ನಾಟಕದಲ್ಲಿ ಇದೇ ಬೆಂಗಳೂರಲ್ಲೇ ಕೆಲಸ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ? ಮೊದಲು ಕನ್ನಡಿಗರಿಗೆ ಕೆಲಸ ಕೊಡಬೇಕು. ಉತ್ತರ ಭಾರತೀಯರನ್ನ ಇಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ. ಕರ್ನಾಟಕ ಅನ್ನೋದು ಕರ್ನಾಟಕ ಆಗಿಲ್ಲ ರೀ, ಇಡೀ ಭಾರತ ಆಗಿಬಿಟ್ಟಿದೆ. ಎಲ್ಲ ರಾಜ್ಯದ ಜನರು ಇಲ್ಲಿ ಬಂದು ಸೇರ್ಕೊತಾ ಇದ್ದಾರೆ. ನಮ್ಮ ಕನ್ನಡನ ಕಿತ್ತು ಬಿಸಾಕಬೇಕು ಅನ್ನೋದ್ರ ದುರುದ್ದೇಶ ಇದೆ. ಅದನ್ನು ನಾವು ಖಂಡಿಸ್ತೀವಿ. ಮುಂದಿನ ದಿನಗಳಲ್ಲಿ ಎಷ್ಟು ಮಟ್ಟಿಗೆ ದೊಡ್ಡ ಮಟ್ಟಿಗೆ ಅದು ಯಾವ ರೀತಿ ಪ್ರತಿಭಟನೆ ಆದರೂ ಸರಿ, ನಾವು ಸಮರಕ್ಕೂ ಸಿದ್ಧ, ಸ್ನೇಹಕ್ಕೂ ಸಿದ್ಧ ಅಂತೇಳಿ ಇವತ್ತು ಸ್ನೇಹ ರೀತಿಯಲ್ಲಿ ಒಂದು ತಾಳ್ಮೆ ರೀತಿಯಲ್ಲಿ ಇವತ್ತೊಂದಿನ ಪ್ರತಿಭಟನೆ ಶುರು ಮಾಡಿದ್ದೀವಿ. ಇದಕ್ಕೆ ಅಂತ್ಯ ಬರಬೇಕು ಅಂತಂದರೆ ಕನ್ನಡಿಗರಿಗೆ ಮೀಸಲಾತಿ, ಕನ್ನಡಿಗರ ಉದ್ಯೋಗ ಕೊಡಲೇಬೇಕು ಅವರು. ಇಲ್ಲ ಅಂದರೆ ನಾವು ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಅತಿ ಹೆಚ್ಚಿನ ರೀತಿಯಲ್ಲಿ ಉಗ್ರವಾದ ಹೋರಾಟ ಮಾಡೋಕ್ಕೂ ನಾವು ಹೆದರೋದಿಲ್ಲ, ಅಂಜೋದಿಲ್ಲ, ಅಳ್ಕೋದಿಲ್ಲ. ಈ ಪ್ರತಿಭಟನೆ ಮುಖಾಂತರ ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡೋಕ್ಕೆ ಬಯಸ್ತೀರಾ ಮೇಡಮ್ ನೀವು? ಸರ್ಕಾರಕ್ಕೆ ಈ ಪ್ರತಿಭಟನೆ ಮೂಲಕ ನಾವು ಸರ್ಕಾರಕ್ಕೊಂದು ಎಚ್ಚರಿಕೆ ಕೊಡೋಕ್ಕೆ, ಒಂದು ಎಚ್ಚರಿಕೆ ಗಂಟೆಯಾಗಿ ಹೇಳೋಕ್ಕೆ ಏನು ಇಷ್ಟಪಡ್ತೀವಿ ಅಂತಂದರೆ, ಸ್ವಾಮಿ ನೀವು ಕನ್ನಡಿಗರೇ, ಮುಖ್ಯಮಂತ್ರಿ ಆಗಿರೋರು ಕನ್ನಡಿಗರೇ, ಕರ್ನಾಟಕದವರೇ, ಯಾಕೆ ನೀವು ಅನ್ಯ ಭಾರತೀಯರಿಗೆ, ಅನ್ಯ ಭಾಷಿಕರಿಗೆ ಯಾಕೆ ಇಷ್ಟೊಂದು ಅವರಿಗೆ ಸಲೀಸಾಗಿ ವ್ಯವಹಾರ ಮಾಡೋಕ್ಕೆ ಬಿಡ್ತಾ ಇದ್ದೀರಾ? ಕೆಲವೊಂದು ಕಂಡೀಷನ್ಗಳನ್ನ ಹಾಕಬೇಕು ಸರ್ಕಾರದಿಂದ. ಅವ್ರಿಗೇನಾದ್ರು ಲೈಸೆನ್ಸ್ ಕೊಡುವಾಗ ಇಷ್ಟು ರೀತಿ ಕನ್ನಡದ ಮಕ್ಕಳಿಗೆ ಇಷ್ಟು ಪರ್ಸೆಂಟಲ್ಲಿ ಕನ್ನಡ ಉದ್ಯೋಗ ಕೊಡಬೇಕು ಅಂತೇಳಿ ನೀವು ಮಾಡಬೇಕು. ಅದನ್ನು ಮಾಡಿದರೆ ಯಾಕೆ ಅವರು ಕನ್ನಡ ಮಕ್ಕಳನ್ನ ತಗೊಳ್ಳೋದಿಲ್ಲ? ಸರ್ಕಾರನೇ ಅವರಿಗೆ ಸಪೋರ್ಟ್ ಮಾಡಿದರೆ ಕನ್ನಡ ಮಕ್ಕಳು ಬೀದಿಗೆ ಇಳಿತಿದ್ದಾರೆ. ಇವತ್ತು ಏನು ಮಾಡಬೇಕು? ಜೀವ ತೆಕ್ಕೊಳ್ಳೋ ಅಂಥ ಪರಿಸ್ಥಿತಿ ಬಂದಿದೆ. ಓದಿರ್ತಾರೆ, ಇಂಜಿನಿಯರ್ಗಳು ಎಷ್ಟು ಜನ ಇದ್ದಾರೆ ಇವತ್ತು, MBA ಇಂಜಿನಿಯರು ಬೇಕಾದಷ್ಟು ಓದಿರೋರೆಲ್ಲ ಇವತ್ತು ಬೀದಿ ಅಲಿತಿದ್ದಾರೆ. 5,000, 10,000, 15,000 ಕೆಲಸ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಯಾಕೆ? ಅನ್ಯ ಭಾಷಿಕರು ಜಾಸ್ತಿ ಆಗಿದ್ದಾರೆ. ಅನ್ಯ ಭಾಷಿಕರ ಹಾವಳಿನ ತಪ್ಪಿಸ್ಬೇಕು. ಸರ್ಕಾರಕ್ಕೆ ಈಗಲೂ ಕೂಡ ನಾನು ಎಚ್ಚರಿಕೆ ಗಂಟೆಯಾಗಿ ಹೇಳ್ತಾ ಇದ್ದೀನಿ, ನಮಗೆ ಕನ್ನಡಿಗರಿಗೆ ಉದ್ದೇಶಪೂರ್ವಕವಾಗಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕಾಯಮ ಕೊಡಲೇಬೇಕು. 100% ಆದರೂ 100% ಕೊಡಲಿ. ಉಳಿದ ನಮ್ಮ ಸ್ಥಳೀಯ ಕನ್ನಡಿಗರಿಗೆ ಉದ್ಯೋಗಾವಕಾಶಗಳು ಇಷ್ಟು ಕಂಪ್ನಿಲಿ ಇಷ್ಟು % ಅಂತ ಇದ್ದು ಮಿಕ್ಕಿದವು ಬೇರೆ ಭಾಷಿಕರಿಗೆ ಕೊಡಲಿ. ನಾವೇನು ಬೇಡ ಅಂತ ಹೇಳೋದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಾದ CM ಸಿದ್ದರಾಮಯ್ಯನವ್ರಲ್ಲಿ ನಾವು ಮನವಿ ಮಾಡ್ಕೊಳ್ಳೋದು ಏನಂತಂದರೆ, ಸ್ವಾಮಿ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ, ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಮ್ಮ ಸ್ಥಳೀಯ ಕನ್ನಡಿಗರಿಗೆ ಉದ್ಯೋಗಾವಕಾಶವನ್ನು ಎಲ್ಲ IT-BT ಕಂಪ್ನಿ ಇರ್ಬೋದು, ಯಾವುದೇ ಇರ್ಬೋದು, ರೈಲ್ವೆ ಇರ್ಬೋದು, ಎಲ್ಲ ಕೇಂದ್ರಗಳನ್ನು ಕೂಡ ನಮ್ಮ ಕನ್ನಡಿಗರಿಗೆ ಉದ್ಯೋಗಾವಕಾಶ ಕೊಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿಭಟನೆ ಏನು ಮೇಡಮ್ ಉದ್ದೇಶ ನಿಮ್ಮದು? ಪ್ರತಿಭಟನೆ ಉದ್ದೇಶ ನಾವು ನಮ್ಮ ಮನೆಯಲ್ಲಿ ಎದ್ದು ನಿಲ್ಲಬೇಕು. ಪರರಿಗೆ ಸ್ಥಳ ಕೊಟ್ಟಿದ್ದೀವಿ, ನಮ್ಮ ಮನೆಯಲ್ಲಿ ನಮಗೆ ಬೆಲೆ ಇಲ್ಲ ಅಂದರೆ ನಮಗೇನು ಪ್ರಯೋಜನ? ನಾವು ಹುಟ್ಟಿ ಬೆಳೆದ ಮನೆ ನಾವು ಬೆಳಿಬೇಕು, ಮನೆಗೆದ್ದು ಮಾರು ಗೆಲ್ಲಬೇಕು. ಹಾಗಾಗಿ ಪ್ರತಿಭಟನೆ ಮಾಡೋ ಉದ್ದೇಶನೇ ಇಲ್ಲ. ಅದಾಗಿ ಬರಬೇಕು. ನಮ್ಮ ಕನ್ನಡತನ ನಮ್ಮ ಹೃದಯದಲ್ಲಿ ಇರಬೇಕು. ಅದನ್ನು ಅಗ್ರಾಣಿಸುವ ಮನಸ್ಸಿಲ್ಲವಾಗಿದೆ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಎಂದರು ಕನ್ನಡ ಕವಿ ಕುವೆಂಪು. ಅದರಂತೆ ಬೀರಲಿ ಕನ್ನಡದ ಕಂಪು. ಕನ್ನಡದ ನೆಲದಲ್ಲಿ ಕನ್ನಡದ ಕುಡಿಗಳು ನಾವು. ಕನ್ನಡ ಕಲಿತು ಕನ್ನಡ ಮರೆತರೆ ಎತ್ತ ತಾಯಿಯನ್ನೇ ಮರೆತಂತೆ. ಕನ್ನಡ ನುಡಿಯು ಕಾವೇರಿಯಿಂದ ಗೋದಾವರಿಯೋಗ ಹರಿಯಲಿ. ಕನ್ನಡದ ನುಡಿಗಂಪು ಎಲ್ಲೆಲ್ಲೂ ಕಂಪ ಸೂಸಲಿ. ಕನ್ನಡಂ ಜಲ್ಗೆ ಸಿರಿಗನ್ನಡಂ ಬಾಳ್ಗೆ ಶಿರಬಾಗಿ ಎರಗುವೆ ಕನ್ನಡ ತಾಯಿ ಭುವನೇಶ್ವರಿ ದೇವಿಗೆ. ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಗೆಲ್ಗೆ ತನು ಕನ್ನಡ ಮನಕನ್ನಡ ಬೆಂಗಳೂರಿನಲ್ಲಿ ಕನ್ನಡದ ಕೀರ್ತಿ ಪತಾಕೆ ಹಾರಲಿ. ನಮ್ಮ ನಾಡಿನಲ್ಲಿ ನಮ್ಮತನವನ್ನು ಉಳಿಸಿಕೊಳ್ಳಲಿ ನಮ್ಮ ಭಾಷೆ. ಇದಿಷ್ಟು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರ ಮತ ಇರುವಂಥದ್ದು. ಸರ್ಕಾರ ಸರೋಜಿನಿ ಮಹಿಷ್ ಅವರ ವರದಿ ಮತ್ತು ಅದೇ ರೀತಿ ಏನು ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಉದ್ಯೋಗಕ್ಕಾಗಿ ಏನು ಮೀಸಲಾಗ್ತಿದೆ ಅದನ್ನು ಅನುಷ್ಠಾನಗೊಳಿಸುವವರೆಗೂ ನಾವು ನಮ್ಮ ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ ಅನ್ನುವಂಥ ಮಾತನ್ನು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಹೇಳಿರುವಂಥದ್ದು. ಕ್ಯಾಮ್ರಾಮನ್ ಹಿರಣ್ಣ ಜೊತೆ ಜಗದೀಶ್, ಆಲ್ಮಾ ನ್ಯೂಸ್ 24 ಬೆಂಗಳೂರು.